ಮಹಿಳೆಯರು ಆಂಜನೇಯ ಸ್ವಾಮಿ ಪಾದಗಳನ್ನು ಮುಟ್ಟಬಾರದು ಎಂದು ಯಾಕೆ ಹೇಳುತ್ತಾರೆ? ಒಂದು ವೇಳೆ ಗೊತ್ತಿಲ್ಲದೆ ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಿದರೆ ಏನಾಗುತ್ತದೆ? ಮಹಿಳೆಯರು ಹನುಮಂತನಿಗೆ ಸಿಂಧೂರ ಅರ್ಪಿಸಬಾರದು, ಚೋಳ ಅರ್ಪಿಸಬಾರದು, ಉದ್ದಂಡ ನಮಸ್ಕಾರ ಮಾಡಬಾರದು ಎಂದು ಕೆಲವೊಂದು ಸಂಪ್ರದಾಯಗಳಲ್ಲಿ ಹೇಳುವುದರ ಹಿಂದಿನ ಕಾರಣವೇನು? ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸುವ ಪ್ರತಿಯೊಬ್ಬರೂ ಈ ವಿಚಾರವನ್ನು ತಿಳಿದುಕೊಳ್ಳುವುದು ಮುಖ್ಯ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇವು ಮುಖ್ಯವಾಗಿ ಕೆಲವು ಹಿಂದೂ ಸಂಪ್ರದಾಯಗಳು ಮತ್ತು ಭಕ್ತಿಯ ನಂಬಿಕೆಗಳಿಗೆ ಸಂಬಂಧಿಸಿದ ಆಚರಣೆಗಳು. ಎಲ್ಲ ದೇವಸ್ಥಾನಗಳಲ್ಲಿಯೂ ಇದೇ ನಿಯಮ ಇರಬೇಕು ಎಂಬುದು ಕಡ್ಡಾಯವಲ್ಲ. ಸ್ಥಳೀಯ ದೇವಸ್ಥಾನದ ಪದ್ಧತಿ ಮತ್ತು ಕುಟುಂಬದ ಸಂಪ್ರದಾಯವನ್ನು ಗೌರವಿಸುವುದು ಉತ್ತಮ. ಆಂಜನೇಯ ಸ್ವಾಮಿ ಎಂದರೆ ಶಕ್ತಿ, ಧೈರ್ಯ, ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕ. ಶ್ರೀರಾಮನ ಮೇಲಿನ ಅಪಾರ ಭಕ್ತಿಯಿಂದ ಪ್ರಸಿದ್ಧನಾದ ಹನುಮಂತನನ್ನು ಮಂಗಳವಾರ ಮತ್ತು ಶನಿವಾರ ವಿಶೇಷವಾಗಿ ಪೂಜಿಸುವ ಪದ್ಧತಿ ಇದೆ. ಜೀವನದಲ್ಲಿ ಭಯ, ಅಡೆತಡೆ, ಸಂಕಷ್ಟಗಳು ಎದುರಾದಾಗ ಹನುಮಂತನನ್ನು ನೆನೆದು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಇದೆ. ಆಂಜನೇಯ ಸ್ವಾಮಿ ಆಜನ್ಮ ಬ್ರಹ್ಮಚಾರಿ. ಮಹಿಳೆಯರು ಹನುಮಂತನ ಪಾದಗಳನ್ನು ಮುಟ್ಟಬಾರದು ಎನ್ನುವ ನಂಬಿಕೆಯ ಪ್ರಮುಖ ಕಾರಣವಾಗಿ ಆಂಜನೇಯ ಸ್ವಾಮಿಯ ಬ್ರಹ್ಮಚರ್ಯವನ್ನು ಹೇಳಲಾಗುತ್ತದೆ. ಹನುಮಂತನು ಆಜನ್ಮ ಬ್ರಹ್ಮಚಾರಿ ಎಂದು ಭಕ್ತಿ ಪರಂಪರೆಯಲ್ಲಿ ಪರಿಗಣಿಸಲಾಗುತ್ತದೆ. ತನ್ನ ಸಂಪೂರ್ಣ ಜೀವನವನ್ನು ಶ್ರೀರಾಮನ ಸೇವೆ ಮತ್ತು ಧರ್ಮದ ರಕ್ಷಣೆಗೆ ಅರ್ಪಿಸಿದವನು ಎಂಬ ನಂಬಿಕೆಯಿದೆ. ಇದೇ ಕಾರಣದಿಂದ ಕೆಲವು ಸಂಪ್ರದಾಯಗಳಲ್ಲಿ ಮಹಿಳೆಯರು ಹನುಮಂತನ ವಿಗ್ರಹವನ್ನು ನೇರವಾಗಿ ಸ್ಪರ್ಶಿಸುವುದನ್ನು ತಪ್ಪಿಸುತ್ತಾರೆ. ವಿಶೇಷವಾಗಿ ಪಾದಗಳನ್ನು ಮುಟ್ಟುವುದಕ್ಕಿಂತ ದೂರದಿಂದಲೇ ಕೈಮುಗಿದು ನಮಸ್ಕರಿಸುವುದು ಹೆಚ್ಚು ಸೂಕ್ತ ಎಂದು ಪರಿಗಣಿಸಲಾಗುತ್ತದೆ. ಮಹಿಳೆಯರನ್ನು ತಾಯಿಯ ಸ್ಥಾನದಲ್ಲಿ ನೋಡುತ್ತಾನೆ ಎಂಬ ನಂಬಿಕೆ. ಇನ್ನೊಂದು ಪ್ರಮುಖ ನಂಬಿಕೆ ಏನೆಂದರೆ ಹನುಮಂತನು ಪ್ರತಿಯೊಬ್ಬ ಮಹಿಳೆಯನ್ನು ತಾಯಿಯ ಸ್ಥಾನದಲ್ಲಿ ಗೌರವಿಸುತ್ತಾನೆ. ಹೀಗಾಗಿ ಮಹಿಳೆಯರು ಹನುಮಂತನ ಪಾದಗಳನ್ನು ಮುಟ್ಟಬಾರದು ಎಂಬ ಆಚರಣೆಯನ್ನು ಅವನ ಬ್ರಹ್ಮಚರ್ಯ ಮತ್ತು ಮಹಿಳೆಯರ ಮೇಲಿನ ಗೌರವಕ್ಕೆ ಸಂಬಂಧಿಸಿ ವಿವರಿಸಲಾಗುತ್ತದೆ. ಅಂದರೆ ಇದು ಮಹಿಳೆಯರಿಗೆ ಕಡಿಮೆ ಗೌರವ ನೀಡುವ ನಿಯಮವಲ್ಲ, ಬದಲಾಗಿ ಹನುಮಂತನು ಮಹಿಳೆಯರನ್ನು ತಾಯಿಯ ಸ್ಥಾನದಲ್ಲಿ ನೋಡುತ್ತಾನೆ ಎಂಬ ಭಕ್ತಿಯ ಭಾವನೆಯಿಂದ ಈ ಆಚರಣೆ ಬಂದಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಮಹಿಳೆಯರು ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ದೂರದಿಂದಲೇ ಕೈಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಮನಸ್ಸಿನ ಸಂಕಲ್ಪವನ್ನು ಹೇಳಿಕೊಳ್ಳಬಹುದು. ಮಹಿಳೆಯರು ಸಿಂಧೂರ ಅರ್ಪಿಸಬಾರದು ಎಂಬ ನಂಬಿಕೆ. ಹನುಮಂತನ ಪೂಜೆಯಲ್ಲಿ ಸಿಂಧೂರಕ್ಕೆ ವಿಶೇಷ ಮಹತ್ವವಿದೆ. ಪುರಾಣಕಥೆಗಳಲ್ಲಿ ಶ್ರೀರಾಮನ ಮೇಲಿನ ಭಕ್ತಿಯಿಂದ ಹನುಮಂತನು ತನ್ನ ದೇಹಕ್ಕೆ ಸಿಂಧೂರವನ್ನು ಧರಿಸಿದ ಕತೆ ಪ್ರಸಿದ್ಧವಾಗಿದೆ. ಅದರ ಕಾರಣದಿಂದ ಅನೇಕ ಹನುಮಂತ ದೇವಸ್ಥಾನಗಳಲ್ಲಿ ಸಿಂಧೂರವನ್ನು ವಿಶೇಷವಾಗಿ ಅರ್ಪಿಸಲಾಗುತ್ತದೆ. ಆದರೆ ಕೆಲವು ಸಂಪ್ರದಾಯಗಳಲ್ಲಿ ಮಹಿಳೆಯರು ಹನುಮಂತನ ವಿಗ್ರಹಕ್ಕೆ ನೇರವಾಗಿ ಸಿಂಧೂರ ಹಚ್ಚಬಾರದು ಎಂದು ಹೇಳುತ್ತಾರೆ. ಅದರ ಬದಲಾಗಿ ಸಿಂಧೂರವನ್ನು ಅರ್ಪಿಸಿ ಪೂಜಾರಿಯ ಮೂಲಕ ಪೂಜೆ ಮಾಡಿಸುವ ಪದ್ಧತಿಯು ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ. ಇದು ಎಲ್ಲ ದೇವಸ್ಥಾನಗಳಲ್ಲಿಯೂ ಒಂದೇ ರೀತಿಯ ನಿಯಮವಲ್ಲ, ಆದ್ದರಿಂದ ದೇವಸ್ಥಾನದ ಅರ್ಚಕರು ಅಥವಾ ಅಲ್ಲಿನ ಸಂಪ್ರದಾಯವನ್ನು ಅನುಸರಿಸುವುದು ಉತ್ತಮ. ಹನುಮಂತನ ಮುಂದೆ ಉದ್ದಂಡ ನಮಸ್ಕಾರ ಮಾಡಬಾರದು. ಕೆಲವು ಭಕ್ತಿ ಪರಂಪರೆಗಳಲ್ಲಿ ಮಹಿಳೆಯರು ಹನುಮಂತನ ವಿಗ್ರಹದ ಮುಂದೆ ಸಂಪೂರ್ಣವಾಗಿ ನೆಲದ ಮೇಲೆ ಮಲಗಿ ಮಾಡುವ ಉದ್ದಂಡ ನಮಸ್ಕಾರವನ್ನು ತಪ್ಪಿಸುತ್ತಾರೆ. ಅದರ ಬದಲಾಗಿ ನಿಂತುಕೊಂಡು ಅಥವಾ ಕುಳಿತು ಕೈಮುಗಿದು ಭಕ್ತಿಯಿಂದ ನಮಸ್ಕರಿಸುವುದನ್ನು ಅನುಸರಿಸುತ್ತಾರೆ. ಇದರ ಹಿಂದೆಯೂ ಹನುಮಂತನ ಬ್ರಹ್ಮಚರ್ಯ ಮತ್ತು ಮಹಿಳೆಯರನ್ನು ತಾಯಿಯ ಸ್ಥಾನದಲ್ಲಿ ಗೌರವಿಸುವ ಭಾವನೆ ಇದೆ ಎಂದು ಹೇಳಲಾಗುತ್ತದೆ. ಚೋಳ ಅರ್ಪಿಸುವ ವಿಚಾರ. ಹನುಮಂತನಿಗೆ ಕೆಂಪು ಬಣ್ಣದ ಚೋಳ ಅಥವಾ ಸಿಂಧೂರವನ್ನು ಅರ್ಪಿಸುವ ಪದ್ಧತಿ ಕೆಲವು ದೇವಸ್ಥಾನಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆದರೆ ಮಹಿಳೆಯರು ಸ್ವತಃ ಹನುಮಂತನ ವಿಗ್ರಹಕ್ಕೆ ಚೋಳವನ್ನು ಹಚ್ಚಬಾರದು ಎಂದು ಕೆಲವು ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರ ಮೂಲಕ ಚೋಳವನ್ನು ಅರ್ಪಿಸಬಹುದು. ಹೀಗಾಗಿ ಭಕ್ತಿಯೂ ಉಳಿಯುತ್ತದೆ ಮತ್ತು ದೇವಸ್ಥಾನದ ಆಚರಣೆಯನ್ನು ಗೌರವಿಸಿದಂತಾಗುತ್ತದೆ. ಪಂಚಾಮೃತದ ಬಗ್ಗೆ ಏನು? ಇಲ್ಲಿ ಮತ್ತೊಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ಹನುಮಂತನಿಗೆ ಪಂಚಾಮೃತ ಅಭಿಷೇಕ ಮಾಡಬಾರದು ಎಂದು ಕೆಲವು ಕಡೆಗಳಲ್ಲಿ ಹೇಳಲಾಗುತ್ತದೆ. ಆದರೆ ಇದು ಎಲ್ಲ ದೇವಸ್ಥಾನಗಳಲ್ಲಿಯೂ ಇರುವ ಸಾಮಾನ್ಯ ನಿಯಮವಲ್ಲ. ಬಹಳಷ್ಟು ದೇವಸ್ಥಾನಗಳಲ್ಲಿ ಹನುಮಂತನಿಗೆ ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡುವ ಪದ್ಧತಿಗಳಿವೆ. ಆದ್ದರಿಂದ ಪಂಚಾಮೃತ ಅರ್ಪಿಸಿದರೆ ಹನುಮಂತನ ಕೋಪಕ್ಕೆ ಗುರಿಯಾಗುತ್ತೇವೆ ಎಂದು ಭಯಪಡುವ ಅಗತ್ಯವಿಲ್ಲ. ದೇವರನ್ನು ಭಕ್ತಿಯಿಂದ ಪೂಜಿಸುವುದು ಮುಖ್ಯ, ಆದರೆ ದೇವಸ್ಥಾನದ ನಿರ್ದಿಷ್ಟ ಆಚರಣೆ ಇದ್ದರೆ ಅದನ್ನು ಪಾಲಿಸುವುದು ಉತ್ತಮ. ಮಹಿಳೆಯರು ಹನುಮಂತನನ್ನು ಪೂಜಿಸಬಹುದೇ? ಖಂಡಿತವಾಗಿಯೂ ಪೂಜಿಸಬಹುದು. ಮಹಿಳೆಯರು ಹನುಮಂತನನ್ನು ಭಕ್ತಿಯಿಂದ ಪೂಜಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಹನುಮಂತನ ನಾಮಸ್ಮರಣೆ ಮಾಡಬಹುದು, ಹನುಮಾನ್ ಚಾಲೀಸಾ ಪಠಿಸಬಹುದು, ದೀಪ ಹಚ್ಚಬಹುದು, ಹೂವು ಅರ್ಪಿಸಬಹುದು ಮತ್ತು ಮನಸ್ಸಿನಲ್ಲಿ ಪ್ರಾರ್ಥಿಸಬಹುದು. ಮುಖ್ಯವಾದದ್ದು ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸು.
ಹನುಮಂತನನ್ನು ಪೂಜಿಸುವಾಗ ಭಯದಿಂದ ಪೂಜೆ ಮಾಡಬೇಡಿ. ಹೀಗೆ ಮಾಡಿದರೆ ದೇವರು ಕೋಪಗೊಳ್ಳುತ್ತಾನೆ ಎಂಬ ಭಯಕ್ಕಿಂತ ನನ್ನ ಮನಸ್ಸಿಗೆ ಧೈರ್ಯ ಕೊಡು, ನನ್ನ ಕುಟುಂಬವನ್ನು ಕಾಪಾಡು, ಸರಿಯಾದ ದಾರಿಯಲ್ಲಿ ನಡೆಸು ಎಂಬ ಭಕ್ತಿಭಾವದಿಂದ ಪ್ರಾರ್ಥಿಸುವುದು ಉತ್ತಮ. ಆದ್ದರಿಂದ ಮಹಿಳೆಯರು ಹನುಮಂತನ ಪಾದಗಳನ್ನು ಮುಟ್ಟಬಾರದು ಎಂಬುದು ಮುಖ್ಯವಾಗಿ ಕೆಲವು ಸಂಪ್ರದಾಯಗಳಲ್ಲಿ ಕಂಡುಬರುವ ನಂಬಿಕೆ. ಗೊತ್ತಿಲ್ಲದೆ ಪಾದಗಳನ್ನು ಮುಟ್ಟಿದರೆ ಹನುಮಂತನು ಕೋಪಗೊಳ್ಳುತ್ತಾನೆ ಅಥವಾ ಕೆಟ್ಟದ್ದು ಸಂಭವಿಸುತ್ತದೆ ಎಂದು ಭಯಪಡುವ ಅವಶ್ಯಕತೆ ಇಲ್ಲ. ದೇವರ ಮುಂದೆ ನಿಜವಾದ ಭಕ್ತಿ, ಶುದ್ಧ ಮನಸ್ಸು ಮತ್ತು ಒಳ್ಳೆಯ ಕರ್ಮವೇ ಅತ್ಯಂತ ಮುಖ್ಯ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ನಂಬಿಕೆಗಳು, ಪೂಜಾ ವಿಧಾನಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ. ಜೈ ಆಂಜನೇಯ.